జీరో అయిందా ಮಾಡಲು జీరోతో మొదలెట్టు. అయ్యో మాడ రీస్టార్ట్ చెయ్యరా. జీరో ಇಂದ ಮಾಡು ರೀಸ್ಟಾರ್ಟ್. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಓದ್ಕೊತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವೀಡಿಯೋಲಿ ಲೆಟರ್ ಬೇಸ್ಡ್ ಅನಾಲಜಿ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈ ವಿಡಿಯೋಲಿ ನಂಬರ್ ಬೇಸ್ಡ್ ಬಗ್ಗೆ ತಿಳ್ಕೊತೀವಿ. ಸೊ ಕ್ಲಾಸಿಫಿಕೇಷನ್ಗೂ ಅನಾಲಜಿಗೂ ಏನು ಡಿಫ್ರೆನ್ಸ್ ಅಂತ ನಿಮಗೆ ಆಲ್ರೆಡಿ ಲಾಸ್ಟ್ ವೀಡಿಯೋಲೇ ಹೇಳಿದ್ದೀನಿ. ಕ್ಲಾಸಿಫಿಕೇಷನಲ್ಲಿ ಆಡ್ ಒನ್ ಔಟ್ ತೆಗಿಬೇಕು, ಯಾವ್ದಾದ್ರು 4 ಆಪ್ಷನಲ್ಲಿ ಒಂದು ಡಿಫ್ರೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ಸಂಬಂಧ ಏನು ಅಂತ ಚೆಕ್ ಮಾಡಬೇಕಾಗುತ್ತೆ. ಆ್ಯಂಡ್ ವಿಡಿಯೋಗೆ ಹೋಗೋಕ್ಕೆ ಮುಂಚೆ ಒಂದು ಮಾತು. ಸೊ ಈ ವಿಡಿಯೋ ನಂಬರಲ್ಲಾಗಲಿ ಏನಾದರೂ ಡೌಟ್ ಇದ್ದರೆ ನಮ್ಮ ರೀಸ್ಟಾರ್ಟ್ ಚಾನಲ್ ಇದೆ, ಅಲ್ಲಿ ಇಂಡೆಕ್ಸ್ಗೆ ಹೋದರೆ ನಿಮಗೆ ಟಾಪಿಕ್ ವೈಸ್ ವಿಡಿಯೋ ನಂಬರ್ ಸಿಗುತ್ತೆ. ಅಂದರೆ ಯಾವ ಟಾಪಿಕ್ಕಿಗೆ ಏನು ವಿಡಿಯೋ ನಂಬರ್, ಅದು ವಿಡಿಯೋ ಲಿಂಕ್ ಕೂಡ ಅದರಲ್ಲೇ ಸಿಗುತ್ತೆ. ತುಂಬ ಆರ್ಗನೈಸಿಂಗ್ ಆಗಿದೆ, ನಿಮ್ಗೆ ಏನು ಯಾವುದರಲ್ಲಿ ಕನ್ಫ್ಯೂಷನ್ ಇರಲ್ಲ. ಅಲ್ಲಿ ಹೋಗ್ಬಿಟ್ಟು ಕ್ಲೀನಾಗಿ ನೋಡ್ಕೊಳ್ಳಿ. ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ಒಳ್ಳೆಯ ಅವಕಾಶ. ರೀಸ್ಟಾರ್ಟ್ ಚಾನಲಲ್ಲಿ, ಟೆಲಿಗ್ರಾಮ್ ಚಾನಲಲ್ಲಿ ಪ್ರತಿಯೊಂದು ವಿಡಿಯೋಗೆ ಒಂದು ಸಪ್ರೇಟ್ ವಿಡಿಯೋ ನಂಬರ್ ಇದೆ. ಅಲ್ಲೋಗಿ ನೋಡ್ಕೊಳ್ಳಿ ಯಾವ ಟಾಪಿಕ್ಕಿಗೆ ಯಾವ ವಿಡಿಯೋ ನಂಬರ್ ಅಂತ. ಅಲ್ಲೂ ಕನ್ಫ್ಯೂಷನ್ ಆದರೆ ನಿಮಗೆ ಪ್ಲೇ ಲಿಸ್ಟ್ ಇದೆ ಚಾನಲಲ್ಲಿ, ಪ್ಲೇ ಲಿಸ್ಟ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ಗೆ ಸಪ್ರೇಟ್ ಇದೆ, ಜನರಲ್ ರೀಸನಿಂಗ್ಗೆ ಸಪ್ರೇಟ್ ಇದೆ, ಜನರಲ್ ಸ್ಟಡೀಸ್ಗೆ ಸಪ್ರೇಟ್ ಇದೆ. ಅದರಲ್ಲಿ ಎಲ್ಲ ಟಾಪಿಕ್ಸ್ ಕವರ್ ಆಗಿರುತ್ತೆ. ವಿಡಿಯೋ ವೈಸ್ ನೋಡ್ಕೊಂಡೋಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಬನ್ನಿ, ಇವಾಗ ನಾವು ನಂಬರ್ ಬೇಸ್ಡ್ ಅನಾಲಜಿ ಬಗ್ಗೆ ನೋಡ್ಕೊಳ್ಳೋಣ. ಕ್ವಶನ್ಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮಗೆ ಯಾವ ಒಂದು ಸೀರೀಸಲ್ಲಿ ಹೋದರೆ ನಮಗೆ ಈ ಒಂದು ನಂಬರ್ ಬೇಸ್ಡ್ ಅನಾಲಜಿ ಕ್ವಶನ್ಸ್ ಈಸಿ ಆಗುತ್ತೆ ಅಂತಂದರೆ, ನಾವು ಫಸ್ಟು ಪ್ರೈಮ್ ನಂಬರ್ಸ್ ಅಥವಾ ಆಡ್ ಇವನ್ ನಂಬರ್ಸ್ ಈ ಥರ ನೋಡ್ಕೊಬೇಕು. ಓಕೆನಾ? ಫಸ್ಟ್ ಸೀರೀಸ್ ವೈಸ್ ನೋಡ್ಕೊಂಡು ಹೋದರೆ ಫಸ್ಟ್ ನಾವು ಯಾವಾಗಲೂ ಏನು ನೋಡ್ಕೊಬೇಕಂದ್ರೆ, ಅಂದರೆ ಇದು ಯಾವಾಗಲೂ ವರ್ಕೌಟ್ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಇದು ವರ್ಕೌಟ್ ಆಗುತ್ತೆ. ಯಾಕಂದರೆ ನಮಗೆ ಅವ್ರು ಯಾವ ಥರ ಕೇಳಿದ್ದಾರೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಒಂದೊಂದೇ ಮೆಥಡ್ನ ನೋಡ್ಕೊಂಡು ಹೋಗ್ತೀವಿ, ಒಂದೊಂದೇ ಟೈಪ್ ಆಫ್ ಕ್ವಶನ್ಸ್ನ ನೋಡ್ಕೊಂಡು ಹೋಗ್ತೀವಿ. ಆ ಫಸ್ಟ್ ಟೈಪ್ ಯಾವುದು ಅಂತ ಅಂದರೆ, ಫಸ್ಟ್ ಪ್ರೈಮ್ ನಂಬರ, ಆಡ್ ನಂಬರ, ಇವನ್ ನಂಬರ ಅಂತ ಕ್ವಶನ್ಸ್ ನೋಡ್ಕೊಳ್ಳೋದು. ಅದಾದ ನಂತರ ಕ್ಯೂಬ್ಸು, ಅದಾದ ನಂತರ ಸ್ಕ್ವಯರ್ಸು, ಅದಾದಮೇಲೆ ಮಲ್ಟಿಪ್ಲಿಕೇಷನು ಮತ್ತು ಡಿವಿಷನು. ಆ ಮಲ್ಟಿಪ್ಲಿಕೇಷನ್ ಡಿವಿಷನ್ ಜೊತೆಗೆ ಅಡಿಷನ್ ಬರ್ಬೋದು ಅಥವಾ ಸಬ್ರಾಕ್ಷನ್ ಬರ್ಬೋದು. ಅದಾದಮೇಲೆ ಟ್ರಿಪ್ಲೆಟ್ಸು. ಸೊ ಈ ಒಂದು ಸೀರೀಸಲ್ಲಿ ನೋಡ್ಕೊಂಡು ಹೋದರೆ ನಮಗೆ ಈಸಿ ಆಗುತ್ತೆ. ಯಾವಾಗಾದ್ರೂ ನಾವು ಇವಾಗ ಈ ಎಕ್ಸಾಮ್ಸಲ್ಲಿ ಮಾಡಬೇಕಾದ್ರೆ ನಮಗೆ ಸಡನ್ನಾಗಿ ಯಾವುದು ಅಂತ ಗೊತ್ತಾಗದೇ ಇದ್ದಾಗ ಈ ಒಂದು ಸೀರೀಸ್ನ ಫಾಲೋ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಹೇಳ್ಬೇಕು ಅಂತ ಅಂದರೆ ಇದೊಂದೇ ಹೇಳ್ಬೇಕಂದ್ರೆ ನಿಜವಾಗ್ಲೂ ಇವಾಗ ಬೇರೆ ವೀಡಿಯೋಸಲ್ಲಿ ಏನಾಗುತ್ತೆ ಅಂತಂದರೆ, ಅವರೊಂದು 4 ಕ್ವಶನ್ಸ್ ತೊಗೊತಾರೆ. ಫಸ್ಟ್ ಒಂದು ಈ ಕ್ವಶನ್ಗೆ ಈ ಅಪ್ರೋಚ್ ಅಲ್ಲ, ಈ ಅಪ್ರೋಚ್ ಅಂತ ಮಾಡ್ಬಿಟ್ಟು ಮುಗಿಸ್ತಾರೆ. ಅದರಲ್ಲಿ ನಿಮಗೂ ಗೊತ್ತಿರುತ್ತೆ. ಇವಾಗ ನಾನೇ ಆಗಲಿ, ಇವಾಗ ಈ ಸಮ್ಸ್ ಮಾಡಬೇಕಾದ್ರೆ ಇದು ಹಿಂಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೊಂದು 4 ಸಮ್ಸ್ ಕೊಡ್ತೀನಿ, ನೀವು ಮಾಡ್ತೀರಾ, ಡಿಫ್ರೆಂಟಾಗಿ ಯೋಚನೆ ಮಾಡಿರ್ತೀರ ಅಷ್ಟೇ. ಅದನ್ನು ಬಿಟ್ಟರೆ ನಾವೇನು ದೊಡ್ಡ ಹೊಸ್ದಾಗಿ ಏನು ಹೇಳ್ಕೊಂಡು ಕೊಡ್ತಿಲ್ಲ ಇದರಲ್ಲಿ. ಬಟ್ ನಾನೊಂದು ಸೀರೀಸ್ ವೈಸ್ ಹೇಳಿದ್ದೆ ನಿಮಗೆ. ಆ ಸೀರೀಸ್ ವೈಸ್ ನೋಡಿಕೊಂಡ್ರೆ ನಮ್ಗೆ ಯಾವಾಗಲೂ ವರ್ಕೌಟ್ ಆಗುತ್ತೆ ಈ ಮೆಥಡ್. ಸೊ ಫಸ್ಟ್ ಕ್ವಶನ್ ಏನಂತ ಅಂದರೆ, ಬನ್ನಿ ನೋಡೋಣ. 41:66 ಈಸ್ ಆ್ಯಸ್ ಕ್ವಶನ್ ಮಾರ್ಕ್ ಈಸ್ ಟು ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಯಾವ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ ಅಂತ ಅಂದರೆ, A:B ಈಸ್ ಆ್ಯಸ್ C:D ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ನೋಡಿಕೊಂಡ್ರೆ ಸಿಂಪಲ್ಲಾಗಿ ಫಸ್ಟು ಏನು ಜಾಸ್ತಿ ತಲೆಗೆ ಕೆಡ್ಸ್ಕೊಳ್ಳೋದು ಬೇಡ. 41:66 ಇದೆ. 41ಗೂ 66ಗೂ ಎಷ್ಟು ಡಿಫ್ರೆನ್ಸ್ ಇದೆ? 25 ಇದೆ. ಸೊ 25 ಆಪ್ಷನ್ಸಲ್ಲಿ ನೋಡಿಕೊಂಡ್ರೆ ಯಾವ್ದಾದ್ರು ಇದೆಯಾ ಅಂತ ನಾವು ಫಸ್ಟ್ ಆಪ್ಷನಲ್ಲೇ ಇದೆ. 29 + 25 ಏನಾಗುತ್ತೆ? 54. ಸೊ ನಮ್ಮ ಆನ್ಸರ್ 29:54 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, 500:252 ಈಸ್ ಆ್ಯಸ್ 300 ಕ್ವಶನ್ ಮಾರ್ಕ್ ಅಂತ ಕೇಳಿದ್ದಾರೆ. ಆಪ್ಷನ್ಸು A 152, B 169, C 170, D 133. ಇದನ್ನು ನೋಡಿದ್ರೆ ನಮಗೆ ಇವಾಗ 500ಗೂ 252ಗೂ ಏನಪ್ಪ ಸಂಬಂಧ ಅಂತ ನೋಡಿದ್ರೆ, 500ಅಲ್ಲಿ ಅರ್ಧ ಏನು? 250 + 2. ಸೊ ಅದೇ ಥರ 300ಅಲ್ಲಿ ಅರ್ಧ ಏನು? 150 + 2 152. ಆಪ್ಷನಲ್ಲಿ ಇದೆಯಾ? ಆಪ್ಷನಲ್ಲಿದೆ, ಎ ಆಪ್ಷನ್. ನಮ್ಮ ಆನ್ಸರ್ ಎ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಥರ್ಡ್ ಒನ್. 78:4
15 is as 67 is to question mark. Options: A 13, B 12, C 11, D 10. ಓಕೆ 78ಗೂ 15ಗೂ 67ಗೂ ನೆಕ್ಸ್ಟ್ ಇನ್ನೇನು ಅಂತ. ಓಕೆ ನಮಗೆ ಗೊತ್ತು 15 5 75 ಪ್ಲಸ್ 3. ಓಕೆ ಅದೇ ಥರ ಆಪ್ಷನ್ಸಲ್ಲಿ 13 ಕೊಟ್ಟಿದ್ದಾರೆ. 13 5 65 ಪ್ಲಸ್ 3 68 ಬರಬೇಕಿತ್ತು, ಅದು ಆಗಲ್ಲ. ಓಕೆ 7 ಪ್ಲಸ್ 8 15, 6 ಪ್ಲಸ್ 3 13. ಓಕೆ ಆಪ್ಷನಲ್ಲಿ 13 ಇದೆ. ಆಪ್ಷನಲ್ಲಿ 13 ಇಲ್ಲ ಅಂದಿರ ಆ ಮೆಥಡು ವರ್ಕೌಟ್ ಆಗ್ತಿರ್ಲಿಲ್ಲ. ಸೊ 13 ಟಿಕ್ ಮಾಡಿ. ನೆಕ್ಸ್ಟ್ ಫೋರ್ತ್ ಒನ್, 19 is to 400 is as 24 is to dash. Options: A 676, B 566, C 625, D 652. ನಮಗೆ ಗೊತ್ತು 400 ಸ್ಕ್ವೇರ್ ರೂಟು ಅಂದರೆ 20 ಇಂಟು 20 400 ಬರುತ್ತೆ. ಅದಕ್ಕೆ -1 ಆಗಿದೆ. ಅಂದರೆ ಇವಾಗ ನಾವು ಈ ಕಡೆದು -1 ಮಾಡಿಕೊಂಡ್ರೆ ಅದೇ ಅಂದರೆ ಇದಕ್ಕೆ ಒನ್ ಆ್ಯಡ್ ಮಾಡಿಕೊಂಡ್ರೆ 25 ಆಗುತ್ತೆ. 25 ಸ್ಕ್ವೇರ್ ರೂಟ್ ಎಷ್ಟು? 625. 625 ಆಪ್ಷನ್ಸಲ್ಲಿ ಇದೆಯಾ? ಆಪ್ಷನ್ಸಲ್ಲಿ ಇದೆ ಸಿ. ಓಕೆ ನಮ್ಮ ಆನ್ಸರ್ ಸಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, 23 is to 25 is as 45 is to question mark. 23 is to 25, 5 ಸ್ಕ್ವೇರು 25. ಓಕೆ 5 ಸ್ಕ್ವೇರ್ 25, 2 ಪ್ಲಸ್ 3 ಎಷ್ಟು? 5. ಅದೇ ಥರ 4 ಪ್ಲಸ್ 5 ಎಷ್ಟು? 9. 9 ಸ್ಕ್ವೇರ್ ಎಷ್ಟು? 81. 81 ಆಪ್ಷನ್ಸಲ್ಲಿ ಇದೆಯಾ? ಇದೆ, ಸಿ ಆಪ್ಷನ್. ನೆಕ್ಸ್ಟ್ ಸಿಕ್ಸ್ತ್ ಒನ್, 4 12 16. ಆಪ್ಷನ್ಸ್: 81 36 9 64 36 100, C 36 25 49, D 16 20 25. ಇಂಟು 3 ಇಂಟು 4, 16 ಇಂಟು 3 ಇಲ್ಲ, 36 ಇಂಟು 3 ಇಲ್ಲ, 4 ಪ್ಲಸ್ 8 ಪ್ಲಸ್ 4 ಹಂಗೂ ಇಲ್ಲ. ಓಕೆ 16 ಮೈನಸ್ 4 12 ಬಂದಿದೆ. ಅದೇ ಥರ ಆಪ್ಷನ್ಸಲ್ಲಿ ಯಾವ್ದಾರು ಇದೆಯಾ? 9 ಮೈನಸ್ 81 ಆಗಲ್ಲ. ಸೆಕೆಂಡ್ ಆಪ್ಷನ್ 100 ಮೈನಸ್ 64 36. ಸೊ 100 ಮೈನಸ್ 36 64 36 ಬಂದಿದೆ. ಸೊ ನಮ್ಮ ಆನ್ಸರ್ ಬಿ ಆಗಿರುತ್ತೆ, ಟಿಕ್ ಮಾಡಿ ಅಷ್ಟೇ. ಸೇಮ್ ಕಾನ್ಸೆಪ್ಟ್. 16 ಮೈನಸ್ 12 4 ಬಂದಾಗ 100 ಮೈನಸ್ 36 64 ಬಂದಿರುತ್ತೆ. ನಾವು ಎರಡು ಥರನೂ ಮಾಡ್ಬೋದು ಇದನ್ನು. 16 ಮೈನಸ್ 4 ಮಾಡ್ಬೋದು, ಇಲ್ಲ 16 ಮೈನಸ್ 12 ಮಾಡ್ಬೋದು. ಎರಡಕ್ಕೂ ಇದು ವರ್ಕೌಟ್ ಆಗಿದೆ. ಸೊ ಇದು ಆಪ್ಷನ್ಸ್. ಈಗ ನಿಮಗೆ ಒಂದು ಸ್ವಲ್ಪ ಕ್ವಶನ್ಸ್ ಕೊಡ್ತೀನಿ, ಮಾಡಿ. ನೆಕ್ಸ್ಟ್ ಅದ್ರಲ್ಲಿ ಫಸ್ಟ್ ಕ್ವಶನು 6521 is to 44 is as 9347 is to question mark. Options: A 46, B 49, C 41, D 43. Next question, 72 is to 108 is as 84 is to question mark is as 102 is to 153. ನಿಮ್ಮ ಆಪ್ಷನ್ಸ್: A 117, B 144, C 126, D 135. ಆಯಿತಾ? ನೆಕ್ಸ್ಟ್ ಕ್ವಶನ್, 37 is to 27 is as 89 is to question mark. Options: A 99, B 72, C 76, D 58. Next question, 57 is to 22 is as 79 is to question mark. Options: A 67, B 56, C 89,
D16. ನೆಕ್ಸ್ಟ್ ಕ್ವಶನ್ 7, 77, 143. ಇದೇ ಥರ ಸಂಬಂಧ ಇರೋದು ಆಪ್ಷನ್ಸಲ್ಲಿ ಒಂದಿರುತ್ತೆ. ಆಪ್ಷನ್ಸ್ ಎ 1, 2, 6, ಬಿ 3, 15, 35, ಸಿ 5, 20, 100, ಡಿ 9, 99, 142. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 5, 30, 135. ಇದೇ ಥರ ಆಪ್ಷನ್ಸಲ್ಲಿ ಒಂದಿರುತ್ತೆ. 3, 41, 79 ಎ ಆಪ್ಷನ್, ಬಿ ಆಪ್ಷನ್ 3, 18, 34, ಸಿ ಆಪ್ಷನ್ 5, 30, 56, ಡಿ ಆಪ್ಷನ್ 4, 21, 74. ಸೊ ಈ ಆನ್ಸರ್ಸ್ ಇದಕ್ಕೆಲ್ಲ ಈ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿ ಕಮೆಂಟಲ್ಲಾದರೂ ತಿಳಿಸಿ ಅಥವಾ ಟೆಲಿಗ್ರಾಮ್ ಚಾನಲಲ್ಲಾದರೂ ತಿಳಿಸಿ. ಸೊ ಆನಂತರ ನೆಕ್ಸ್ಟು ನಾವು GK ಬೇಸ್ಡ್ ಅನಾಲಗಿ ಒಂದೆರಡು ಕ್ವಶನ್ಸ್ ಮಾಡೋಣ. ಸೊ ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋಲಿ ನಾವು ಅನಾಲಗಿಲಿ GK ಬೇಸ್ಡ್ ನೋಡೋಣ. ಅದಾದ ನಂತರ ಇಮೇಜ್ ಬೇಸ್ಡ್ ಅನಾಲಗಿ ಇರುತ್ತೆ. ಸೊ ಏನಾದ್ರು ಫಸ್ಟ್ ಹೇಳ್ದಂಗೆ ಯಾರಾಗ ಡೌಟ್ ಇದ್ದರೆ ಟೆಲಿಗ್ರಾಮ್ ಇಂಡೆಕ್ಸ್ ನೋಡ್ಕೊಳ್ಳಿ, ಕ್ಲೀನಾಗಿ ಗೊತ್ತಾಗುತ್ತೆ. ಪ್ರಿಪ್ರೇಷನ್ ಮಾಡೋರಿಗೆ ಇದು ಒಳ್ಳೆ ಚಾನ್ಸು, ಇವಾಗ ಇನ್ನೇನು ಪ್ರಿಪೇರ್ ಆಗಿ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ತೇಜ. ಬಾಯ್.